ಸರ್ ಈಗ ಅಖಾಡದಲ್ಲಿ ಮೊಯ್ಲಿ ಸಾಹೇಬ್ರು ಇದ್ದಾರೆ, ರಕ್ಷಾ ರಾಮೇ ಅವರು ಇದ್ದಾರೆ. ಈಗ ರವಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ, MLC ರವಿ ಅಣ್ಣವರು, ಮತ್ತು ನಮ್ಮ ಬಾಲಾಜಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ. ಬಟ್ ನಮ್ಮದು ಪಕ್ಷ ನಿಷ್ಠೆ ಸರ್. ಪಕ್ಷ ಯಾರು ಕೊಟ್ಟರೆ ಅವ್ರಿಗೆ ದುಡಿತೀವಿ. ಪಕ್ಷ ಯಾರು ಕೊಟ್ಟರೆ ಇಲ್ಲ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊತೀನಿ. ನಮ್ಮದು ಪಕ್ಷ ನಿಷ್ಠೆ ಅಷ್ಟೇ. ನಮ್ಮದು ಯಾರು ನಿಲ್ಸಿರಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ. ಪಕ್ಷ ಏನು ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸು ಅಂದ್ರೂ ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀರಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಪಕ್ಷ ಏನು ಹೇಳಿದ್ರೆ ಅದು ಕೇಳ್ತೀವಿ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದರೆ ಕಾಂಗ್ರೆಸ್ಸಿಂದ ನೀವು ಯಾಕೆ ಬರಬಾರ್ದು? ಅವ್ರೇನಾದ್ರು ಬಂದರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕೆಂದರೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟರೆ ನಾನು ನಿಲ್ತೀನಿ. ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದಕ್ಕೆ ಯಾಕಂದ್ರೆ ನನಗೆ ಕೊಡಲಿ ಬಿಡಿ, ನಾನೇ ನಿಲ್ತೀನಿ, ಅದರಲ್ಲಿ ತಪ್ಪೇನಿದೆ ಸರ್. ಈಗ ಅಖಾಡದಲ್ಲಿ ಮೊಯ್ಲಿ ಸಾಹೇಬ್ರು ಇದ್ದಾರೆ, ರಕ್ಷಾ ರಾಮೇ ಅವರು ಇದ್ದಾರೆ. ಈಗ ರವಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ, MLC ರವಿ ಅಣ್ಣವರು, ಮತ್ತು ನಮ್ಮ ಬಾಲಾಜಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ. ಬಟ್ ನಮ್ಮದು ಪಕ್ಷ ನಿಷ್ಠೆ ಸರ್. ಪಕ್ಷ ಯಾರು ಕೊಟ್ಟರೆ ಅವ್ರಿಗೆ ದುಡಿತೀವಿ. ಪಕ್ಷ ಯಾರು ಕೊಟ್ಟರೆ ಇಲ್ಲ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊತೀನಿ. ನಮ್ಮದು ಪಕ್ಷ ನಿಷ್ಠೆ ಅಷ್ಟೇ. ನಮ್ಮದು ಯಾರು ನಿಲ್ಸಿರಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ. ಪಕ್ಷ ಏನು ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸು ಅಂದ್ರೂ ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀರಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಪಕ್ಷ ಏನು ಹೇಳಿದ್ರೆ ಅದು ಕೇಳ್ತೀವಿ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದರೆ ಕಾಂಗ್ರೆಸ್ಸಿಂದ ನೀವು ಯಾಕೆ ಬರಬಾರ್ದು? ಅವ್ರೇನಾದ್ರು ಬಂದರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕೆಂದರೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟರೆ ನಾನು ನಿಲ್ತೀನಿ. ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದಕ್ಕೆ ಯಾಕಂದ್ರೆ ನನಗೆ ಕೊಡಲಿ ಬಿಡಿ, ನಾನೇ ನಿಲ್ತೀನಿ, ಅದರಲ್ಲಿ ತಪ್ಪೇನಿದೆ.